पूज्याय राघवेन्द्राय सत्यधर्मरताय च। ಇವತ್ತಿನ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಇದೆ. ಅಕ್ಷಯ ತೃತೀಯ ಬಗ್ಗೆ ಮಾತಾಡೋದಾದ್ರೆ ವೀಕ್ಷಕರೇ, ಇವತ್ತಿನ ವಿಶೇಷತೆ ಬಗ್ಗೆ, ಇವತ್ತು ಅಕ್ಷಯ ತೃತೀಯ ಹಾಗೂ ಇವತ್ತಿನ ವಿಶೇಷತೆ ಏನು, ಏನಾದರೂ ಕೆಲಸ ಮಾಡಬೇಕಾದ್ರೆ ನಿಮಗೆ ಅದರಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ನಿಮಗೆ ಅದರ ಬಗ್ಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೇರವಾಗಿ ಗುರುಮಾತಾ ಅವ್ರ ಜೊತೆ ಮಾತಾಡಿ. ಎಸ್ ಅಮ್ಮ, ಇವತ್ತು ಅಕ್ಷಯ ತೃತೀಯ ಅಂದರೆ ಅಕ್ಷಯ ತೃತೀಯಕ್ಕೂ ಇವಾಗ ಬಂಗಾರ ತಗೊಳ್ಬೇಕು ಅಂತಾರೆ. ಓಕೆ, ತಗೊಳ್ಳಿ, ಓಕೆ, ಅದಕ್ಕೇನು ಇಲ್ಲ, ಪರವಾಗಿಲ್ಲ. ಇನ್ನು ಅಕ್ಷಯ ತೃತೀಯ ಅಂದರೆ ಏನು ಅನ್ನೋದು ತಿಳಿಸ್ಕೊಡಿ. ಅಕ್ಷಯ ತೃತೀಯ ಅಂದರೆ ನೋಡಿ, ಅಕ್ಷಯ ಅಂತ ಅಂದ್ರೇ ಅಕ್ಷಯ ಪಾತ್ರೆಗೆ ಯಾವತ್ತೂ ಖಾಲಿ ಆಗದೀರ ಇರೋಂಥದ್ದು. ಅಕ್ಷಯ ಅನ್ನೋದು ಯಾವತ್ತೂ ಖಾಲಿನೇ ಇಲ್ಲ, ತುಂಬಿದ ಕೊಡ ಥರ ಅಂತ ಅರ್ಥ. ತೃತೀಯ ಅಂದರೆ ಅಮಾವಾಸ್ಯೆ ಬಂತು, 2ನೇ ದಿವಸಕ್ಕೆ ನಾವು ಪಾಡ್ಯಮಿ ಅಂತೀವಿ, 3ನೇ ದಿವಸಕ್ಕೆ ತೃತೀಯ ಅಂತ ಹೇಳ್ತೀವಿ. ಪ್ರಥಮ, ದ್ವಿತೀಯ, ತೃತೀಯ ಆ ರೀತಿ ಬರುತ್ತೆ. ಹಾಗಾಗಿ ಈ ಟೈಮಲ್ಲಿ ಮಾತ್ರನೇ 2 ದಿವಸ ಬಂದಿದೆ. ಹಾಗಾಗಿ ಪಂಚಾಂಗ ಪ್ರಕಾರನೇ ಮಾಡ್ತಾರೆ ಎಲ್ಲರೂ. ಹಾಗಾಗಿ ಪಂಚಾಂಗ ಪ್ರಕಾರ ಮಾಡೋ ಅಂಥ ಟೈಮಲ್ಲಿ ಮಂತ್ರಾಲಯದಲ್ಲಿ ಮಾಧ್ವ ಮತದಲ್ಲಿ ಯಾವ ರೀತಿ ಕ್ಯಾಲೆಂಡರ್ ಏನು ಹೇಳುತ್ತೋ ಪಂಚಾಂಗ ಅದನ್ನೇ ರಾಯರಿಗೆ ಮಾಡೋ ಅಂಥದ್ದು. ಹಾಗಾಗಿ ನಾನು ಅಲ್ಲಿ ಏನೆಲ್ಲ ಅವ್ರು ಮಾಡ್ತಾರೋ ಅದನ್ನೇ ನಾನು ಪಾಲಿಸೋದು ಕೂಡ. ಕಾರಣ ಏನು ಅಂತಂದರೆ, ನಾನು ಯಾವ ಕ್ಯಾಲೆಂಡ್ರ್ ನೋಡಿ ನಾನು ಮಾಡೋದಿಲ್ಲ. ಮಂತ್ರಾಲಯದಲ್ಲಿ ಭಗವಂತನಿಗೆ ಯಾವತ್ತೆಲ್ಲ ರಾಘವೇಂದ್ರ ಸ್ವಾಮಿಗೆ ಯಾವತ್ತೆಲ್ಲ ಏನೇನು ವಿಶೇಷತೆ ಇದೆಯೋ, ಏಕಾದಶಿ ಆಗಲಿ, ದ್ವಾದಶಿ ಆಗಲಿ, ಗುರುವಾರ ಆಗಲಿ, ಯಾವುದೇ ಆಗಿರಲಿ, ಆ ವಿಶೇಷತೆ ಆಗಲಿ ಆ ಭಗವಂತನಿಂದ ಬರೋಂಥದ್ದು ಅದನ್ನೇ ನಾನು ಪಾಲಿಸಿ ಮಾಡೋ ಅಂಥದ್ದು. ಅಕ್ಷಯ ತೃತೀಯ ಅನ್ನೋದಕ್ಕೆ ಏನು ಅಂತಂದರೆ ಅದೇನೇ ಅಮಾವಾಸ್ಯೆ ಮುಗಿದು 3rd ಡೇಗೆ ತೃತೀಯ ಅಂತ ಹೇಳ್ತಾರೆ. ಅಕ್ಷಯ ಅಂದರೆ ಕೊರೆ ಇಲ್ಲದದು, ಯಾವ ಕಾರಣಕ್ಕೂ ಏನು ಖಾಲಿ ಆಗಾದ ಒಂದು ಪಾತ್ರೆ ಅಂತ ಅರ್ಥ. ಅದಕ್ಕೋಸ್ಕರನೇ ಅಕ್ಷಯ ತೃತೀಯ. ಇವತ್ತಿನ ದಿವಸ ನಾವು ಬಂಗಾರ ಆಗಲಿ, ಯಾವುದೇ ಒಂದಾಗಲಿ, ವೈಡೂರ್ಯ ಆಗಲಿ, ಯಾವುದೇ ನಾವು ತೊಗೊಬೇಕು ಅಂತ ಅಂದ್ರೂ ಸಹ ವಿಶೇಷ ದಿನವೇ ಇವತ್ತು. ನಮಗೆ ನಮ್ಮ ಮನೆ ತುಂಬಿ ತುಳ್ಕಾಡಬೇಕು, ನಮ್ಮ ಮನೇಲಿರೋ ಅಂಥ ಪಾತ್ರೆ, ಆ ಅಕ್ಷಯ ಪಾತ್ರೆ ಖಾಲಿ ಆಗ್ದಂಗೆ ಇರಬೇಕು ಅನ್ನೋದಕ್ಕೋಸ್ಕರನೇ ಎಲ್ಲರೂ ಒಡವೆ ತೊಗೊತಾರೆ. ಹಾಗಾಗಿ ಇವತ್ತಿನ ದಿವಸ ಯಾಕೆ ತಗೋಬೇಕು ಅಂದರೆ ನೋಡಿ, ಭಗವಂತ ವಿನಾಯಕ ಸ್ವಾಮಿ ಗಣಪತಿ ಎಲ್ಲ ಕುಬೇರನ ಹತ್ರ ಹಿಡಿದಿದ್ದು ಪೂರ ಕಿತ್ಕೊಂಡ್ಬಿಟ್ಟು ಅವ್ರ ಹೊಟ್ಟೆಲಿ ತುಂಬಿಸ್ಕೊಂಬಿಟ್ರಂತೆ. ಅದಕ್ಕೇ ಅವ್ರ ಹೊಟ್ಟೆ ತುಂಬ ದಪ್ಪ ತುಂಬಿಸ್ಕೊಂಬಿಟ್ರಂತೆ. ಅವರು ಏನು ಮಾಡ್ತಾರೆ, ತಗೊಳ್ಳೋಕ್ಕೆ ಆಗಲಿಲ್ಲ ಅವ್ರ ಕೈಯಿಂದ, ಅವ್ರಿಗೆ ಬರಲೇ ಇಲ್ಲ ಹಿಂತಿರುಗಿ. ನಾನು ಯಾಕೆ ಹೋಗಿ ಪಡ್ಕೊಳ್ಳೋದು ಅಂತ ಶಿವನ ಹತ್ರ ಹೋಗ್ತಾರೆ, ಪಾರ್ವತಿ ಹತ್ರ ಹೋಗ್ತಾರೆ, ಸುಬ್ರಹ್ಮಣ್ಯನ ಹತ್ರ ಹೋಗ್ತಾರೆ, ಇರೋ ಅಂಥ ಎಲ್ಲ ದೇವತೆಗಳ ಹತ್ರ ಹೋಗ್ತಾರೆ. ಇದಕ್ಕೆ ಐಡಿಯಾ ಕೊಡೋದು ಒಬ್ಬರೇ ನೋಡಿ, ನಾರದರು. ಅವಾಗ ಐಡಿಯಾ ಕೊಡೋ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಓಹೋ ಹಾಗಾಗಿ ಅಕ್ಷಯ ತೃತೀಯ ದಿವಸ ಇದು ವಾಪಸ್ ಪಡ್ಕೋಬೇಕು ಅಂತ ಹೇಳಿ ಅವಾಗ ಹೋಗಿ ಅವ್ರನ್ನ ಕ್ಷಮೆ ಕೇಳ್ತಾರೆ. ಆಯಿತು ಸ್ವಾಮಿ, ನನ್ನಲ್ಲಿರೋಂಥ ತಪ್ಪೆಲ್ಲನೂ ಕ್ಷಮಿಸ್ಬಿಡಿ. ಯಾಕೆಂದರೆ ಕುಬೇರನಿಗೆ ಸ್ವಲ್ಪ ಹಣ ಸೇರಿದ ತಕ್ಷಣ ಅಹಂಕಾರ ಬಂದ್ಬಿಡುತ್ತೆ. ನಾನತ್ವ ಬಂದ ಕೂಡಲೇ ಅದು ಎಲ್ಲನೂ ಗಣೇಶನ ಹತ್ರ ಹೋಗ್ಬಿಡುತ್ತೆ. ಹೋಗಿದ ತಕ್ಷಣ ಅವ್ರು ಏನೇನೇ ಮಾಡಿದ್ರೇನು ತಗೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಗಣೇಶನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ಮೇಲೆ ಮತ್ತೆ ಹಿಂದಿರುಗಿಸಿ ಕೊಟ್ಟಂಥ ದಿನ ಅಕ್ಷಯ ತೃತೀಯ. ಹಾಗಾಗಿ ಈ ದಿನ ಅವ್ರ ಕುಬೇರನಿಗೂ ಸಹ ಕಳ್ಕೊಂಡಿದ್ದೆಲ್ಲ ಬಂತು ಅಂತ ಹೇಳೋ ಅಂಥ ದಿನ ನೋಡಿ. ಇದು ಮಾತ್ರ ಅಲ್ಲ, ಸತ್ಯ ಹರಿಶ್ಚಂದ್ರ ಸ್ವಾಮಿಗೂ ಎಷ್ಟೋ ಕಷ್ಟ ಬಂತು. ಆ ಶನೇಶ್ವರನಿಂದ ಅವ್ರು ಪಟ್ಟಂಥ ಕಷ್ಟ ಒಂದಲ್ಲ ಎರಡಲ್ಲ, ನಾನಾ ಕಷ್ಟಪಟ್ಟರು. ಯಾಕೆಂದರೆ ವಿಶ್ವಾಮಿತ್ರರಿಂದ ಅವ್ರ ಸತ್ಯನ ಚೇಂಜ್ ಮಾಡಬೇಕು, ಅವ್ರ ಸತ್ಯದಾರಿಯಿಂದ ದೂರ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಏನೆಲ್ಲ ಪ್ರಯತ್ನ ಪಡ್ತಾರೆ. ಆದ್ರೂ ಸಹ ಅವರು ಸತ್ಯತೆಯಿಂದನೇ ಇದ್ದರು ಸತ್ಯ ಹರಿಶ್ಚಂದ್ರ. ನಮ್ಮ ರಾಜಣ್ಣವರು, ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರೋ ಅಂಥ ಪಿಕ್ಚರಲ್ಲಿ ನೋಡಿ ಕಣ್ಣೀರು ಬರುತ್ತೆ ಅದು ನೋಡಿದ್ರೆ. ಹಾಗಾಗಿ ಇದು ಏನಕ್ಕೋಸ್ಕರ ನಾನು ಹೇಳ್ತೀನಿ ಅಂದರೆ, ಆ ರೀತಿ ಸತ್ಯ ರೀತಿಯಿಂದ ಇದ್ದಿದ್ದೇ ಸತ್ಯ. ಆದರೆ ಖಂಡಿತ ನಮ್ಗೆ ಅಕ್ಷಯ ಪಾತ್ರೆ ಯಾವತ್ತೂ ಕಮ್ಮಿ ಆಗಲ್ಲ. ಅದನ್ನೂ ಸಹ ಆ ಶನೇಶ್ವರ ಸ್ವಾಮಿ ಮತ್ತೆ ಹಿಂದಿರುಗಿಸಿದ್ರಂತೆ. ಅವರಲ್ಲೂ ಸಹ ಯಾವ ಕೊರತೆನೂ ಇಲ್ದಂಗೆ ಹೋಗಿದ್ದ ಲೋಹಿತಾಶ್ವನ ಪ್ರಾಣ ಹೋಗಿದ್ದು ಸಹ ಹಿಂದಿರುಗಿ ಕೊಡ್ತಾರೆ ನೋಡಿ. ಅದಕ್ಕೆ ಹೇಳೋದು, ನಮ್ಮಲ್ಲಿ ನಮ್ಮ ಮನಸ್ಸು ಅಕ್ಷಯ ಪಾತ್ರವಾಗಿ ಇಟ್ಕೊಂಡ್ರೆ ಯಾವತ್ತೂ ಕೊರೆ ಇರೋದಿಲ್ಲ. ಒಬ್ಬರನ್ನ ದೂಷಿಸೋದಾಗಲಿ, ಒಬ್ಬರನ್ನ ಏನೇ ಕಾರಣಕ್ಕಾಗಲಿ, ಯಾರೇ ಇನ್ನೊಬ್ರಿಗೆ ಹೇಳೋ ಅಂಥದ್ದಾಗಲಿ, ಅದಿರೋ ಅಂಥ ಸ್ಥಳದಲ್ಲಿ ಆ ಅಕ್ಷಯ ಪಾತ್ರೆ ಖಾಲಿಯಾಗೇ ಇರುತ್ತೆ. ನಮ್ಮಲ್ಲಿರೋ ಅಂಥ ಗುಣಗಳನ್ನ ಚೇಂಜ್ ಮಾಡಿಕೊಂಡು ದಾನ ಧರ್ಮ ಮಾಡಿದ್ದು ಸತ್ಯ ಆದರೆ ಸಾಕು, ಎಲ್ಲನೂ ಸಹ ಒಂದಾಗುತ್ತೆ. ಖಂಡಿತ ಅಕ್ಷಯ ಪಾತ್ರೆ ಕೊರೆದಿರ ಇರಲಿ. ಎಲ್ಲರ ಮನೆಯಲ್ಲೂ ಯಾವ ಕೊರತೆ ಇಲ್ದಿರ ಸಂತೋಷ ಖುಷಿಯಿಂದ ಬಾಳಿಯ ರಾಘವೇಂದ್ರ ಸ್ವಾಮಿ ಅನುಗ್ರಹ ಸದಾ ಕಾಲ ಇರಲಿ. ಗುರುವೇ ಶರಣಂ.
ಎಸ್ ಅಮ್ಮ, ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಯಾವ ದೇವರನ್ನ ಪೂಜೆ ಮಾಡಬೇಕು, ಯಾವ ದೇವರನ್ನ ಪೂಜೆ ಮಾಡೋದು ಅನ್ನೋಕ್ಕಿಂತ ಎಲ್ಲ ದೇವರನ್ನ ಇವತ್ತು ಪೂಜೆ ಮಾಡಲೇಬೇಕು ಅಕ್ಷಯ ತೃತೀಯ ಇರೋದ್ರಿಂದ. ಸೊ ಇವತ್ತಿನ ವಿಶೇಷತೆ ಅಮ್ಮ, ದೇವರುಗಳಿಗೆ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು? ಖಂಡಿತ ಇವತ್ತು ಎಲ್ಲ ದೇವಾಂದೇವತೆಗಳಿಗೂ ತುಂಬಾ ವಿಶೇಷತೆ. ಅಕ್ಷಯ ತೃತೀಯ ಅಂದರೆ ಒಂದು ಅಕ್ಷಯ ಪಾತ್ರನೇ ಇಟ್ಟು ನೋಡಿ, ಅದಕ್ಕೇ ಎಲ್ಲ ಪ್ರಪಂಚದಲ್ಲಿ ಬಾಳ್ತಾ ಇರೋಂಥ ಜೀವಗಳೆಲ್ಲ ಬರೀ ಜಡನೇ ಅಂತ ಶಿವನೇ ಹೇಳಿದ್ರಂತೆ. ಜಡ ಅಂದರೆ ಏನು, ನಮಗೇನೇ ನಡೆದ್ರೂ ಸಹ ಅರ್ಥ ಮಾಡ್ಕೊಂಡಿರೋ ಇರೋಂಥ ಶಕ್ತಿ ಅಂತ. ಆಗ ಪಾರ್ವತಾದೇವಿಗೆ ಕೋಪ ಬಂದ್ಬಿಟ್ಟು ಏನು ಮಾಡಿದ್ರಂತೆ, ಅನ್ನಪೂರ್ಣೇಶ್ವರಿ ನೇರವಾಗಿ ಕಾಶಿಗೆ ಹೊರಟೋದ್ರಂತೆ. ಕಾಶಿಗೆ ಹೋಗಿ ಕೋಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಂತೆ. ಇವ್ರು ಶಿವ ಏನು ಮಾಡಿದ್ರಂತೆ, ನಾನೇನು ಅಂಥದ್ದು ಅಂದ್ಬಿಟ್ಟಿದ್ದೀನಿ, ನಾನು ಈ ಥರ ಕೋಪ ಮಾಡ್ಕೊಂಡು ಹೋಗ್ಬಿಟ್ರಲ್ಲ ಅಂದ್ಬಿಟ್ಟು ಯೋಚನೆ ಮಾಡಿ ಇದು ಯಾವ ರೀತಿ ಮಾಡಿದ್ರೆ ಆ ತಾಯಿ ಕೋಪ ತಣಿಯುತ್ತೆ ಅಂತ ಹೇಳಿ ಕಾಶಿಗೆ ಇವರೇ ಹೋದ್ರಂತೆ. ಒಂದು ಭಿಕ್ಷೆಗೋಸ್ಕರ ಭಿಕ್ಷಾಟನೆಗೆ ಹೋದಾಗ ಒಂದು ಪಾತ್ರೆನ ತೊಗೊಂಡು ಭಿಕ್ಷಾಟನೆಗೆ ಹೋಗಿರ್ತಾರೆ. ಭಗವತಿ ತಾಯಿ ಹತ್ರ ಹೋಗಿ ಭವತಿ ಭಿಕ್ಷಾ ದೇಹಿ ಅಂತ ಕೇಳೋ ಅಂಥ ಸಮಯದಲ್ಲಿ ಆ ತಾಯಿ ಏನು ಮಾಡ್ತಾರೆ, ಅನ್ನ ಕರಂಡಿಲಿ ಸೌಟು ಅಂತೀವಿ ನಾವು, ಆ ಅನ್ನದ ಕೈಯಲ್ಲಿ ತೊಗೊಂಬಂದು ಅನ್ನನ ಹಾಕ್ತಾರೆ ಆ ಪಾತ್ರೆಯಲ್ಲಿ. ಹಾಕಿದ ತಕ್ಷಣ ಇವರೇ ಬಂದಿರೋದು ಅಂತ ಆ ತಾಯಿಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಹಾಕಿದ ತಕ್ಷಣ ನೋಡಿ, ಪ್ರಪಂಚದಲ್ಲಿ ಇರೋ ಅಂಥದ್ದು ಒಂದಾಗಲೂ ಮಾತ್ರ ಶಿವನ ಬಾಯಲ್ಲಿ ಹೋಗುತ್ತೆ. ಪ್ರಪಂಚದಲ್ಲಿ ಇರೋ ಅಂಥ ಎಲ್ಲ ಜೀವರಾಶಿಗಳಿಗೂ ಅನ್ನ ಕೊರೆ ಹಿಂದಿರನೇ ಇರ್ತಾರಂತೆ. ಹಾಗಾಗಿ ಕೃಷ್ಣ ಪರಮಾತ್ಮನೂ ಸಹ ದ್ರೌಪದಾ ದೇವಿ ಹತ್ರ ಇರುವಾಗ ದುರ್ವಾಸ ಮುನಿಗಳು ಊಟಕ್ಕೋಸ್ಕರ ಹೋಗಿರ್ತಾರೆ. ಊಟಕ್ಕೂ ಅತಿಥಿ ಭವು ಅಂತಾರೆ. ಹೋಗಿದ ತಕ್ಷಣ ಅವ್ರ ಊಟ ಏನೂ ಇಲ್ಲ. ಆ ತಾಯಿ ಒಂದು ಕ್ಷಣ ಮಾತ್ರದಲ್ಲಿ ಆ ಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಅಮ್ಮ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ಅವ್ರು ಯೋಚನೆ ಮಾಡೋ ಅಂಥ ಸಮಯದಲ್ಲಿ ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ. ಆ ಒಂದು ತುಳಸಿ ಅವ್ರ ಬಾಯಲ್ಲಿ ಹಾಕ್ಕೊಂಡಿದ್ದ ತಕ್ಷಣ ಅಲ್ಲಿ ಅನ್ನ ಆಗುತ್ತೆ. ಹಾಗಾಗಿ ಆ ಪಾತ್ರೆ ಯಾವ ಕಾರಣಕ್ಕೂ ಸರಿ ಖಾಲಿ ಆಗದಂತ ಇರಬೇಕು ಪ್ರಪಂಚದಲ್ಲಿ ಅನ್ನೋದೇ ಅಕ್ಷಯ ತೃತೀಯ ಒಂದು ವಿಶೇಷತೆ. ಯಾರಿಗೂ ಯಾವ ಕೊರತೆನೂ ಇರಬಾರ್ದು. ಮುಖ್ಯವಾಗಿ ಊಟಕ್ಕೆ ಆಗಲಿ ಅನ್ನಕ್ಕೋಸ್ಕರ ಯಾರು ಅಲಿಬಾರ್ದು, ಅನ್ನಕ್ಕೋಸ್ಕರ ಯಾರಿಗೂ ಯಾವ ಕೊರತೆ ಬರಬಾರ್ದು ಅನ್ನೋದಕ್ಕೋಸ್ಕರನೇ ಅಕ್ಷಯ ಪಾತ್ರೆ ಉಂಡಾಗಿದ್ದು. ಈ ದಿನ ಎಲ್ಲ ದೇವಾಂದೇವತೆಗಳಿಗೂ ಸಹ ಪೂಜೆಗಳು ವಿಶೇಷತೆ ಪೂಜೆ ಇರುತ್ತೆ. ಖಂಡಿತ ಏನು ಬೇಕಾದರೂ ನೋಡಿ, ಅದಕ್ಕಿಂತ ಎಲ್ಲ ತಗೊಳ್ಳೋದಕ್ಕಿಂತ ಭೂಮಿ ತಗೊಳ್ಳೋದು ತುಂಬಾ ವಿಶೇಷತೆ. ಅದೇ ರೀತಿ ನಮಗೆ ಬೇಕಾ ಡ್ರೆಸ್ ಬೇಕಾ, ಒಡವೆಗಳು ಬೇಕಾ, ಏನು ಬೇಕಾದರೂ ತಗೋಬೋದು. ಆದರೆ ಬೇರೆಯವ್ರಿಗೆ ಚಿನ್ನ ದಾನ ಮಾಡಬಾರ್ದು. ಕಾರಣ ನಮ್ಮನೆ ಒಳಗಡೆ ಇರೋರು ಏನು ಬೇಕಾದರೂ ಮಾಡ್ಕೋಬೋದು. ಬೇರೆಯವರು ಅಂತ ಬರುವಾಗ, ಫ್ರೆಂಡ್ಸ್ ಆಗಲಿ ಬೇರೆಯವರು ಅಂತ ಬರುವಾಗ ನಾವು ಮಾಡಬಾರ್ದು. ಯಾಕೆ ಅಂದರೆ ಅವರಲ್ಲಿರೋದು ನಮ್ಮಲ್ಲಿರೋ ಅಂಥ ಆ ಪ್ರೀತಿ ಬಂಧನೆ ಹೊರಟೋಗ್ಬಿಡುತ್ತಂತೆ. ಅದಕ್ಕೋಸ್ಕರನೇ ಎಲ್ಲರೂ ಅದು ದಾನ ಮಾಡೋದಕ್ಕೆ ಬದಲು ನೀವು ಬಟ್ಟೆ ದಾನನೋ ಏನು ಬೇಕಾದರೂ ನೀವು ವಸ್ತ್ರದಾನ ಅಂತಾರೆ, ಅದನ್ನು ಸಹ ನೀವು ಮಾಡ್ಕೋಬೋದು. ನೋಡಿ, ಹೇಳೋದು ಸ್ವರ್ಣದಿಂದ ನಾವು ಚೆನ್ನಾಗಿರಬೇಕು. ಸ್ವರ್ಣ ಅಂದರೆ ಏನು, ಕನಕ. ಕನಕ ಅಂದ್ರೇ ಬಂಗಾರಕ್ಕೇ ಕನಕ ಅಂತ ಹೆಸರು. ಹೌದು. ಇವತ್ತಿನ ದಿವಸ ಮಂತ್ರಾಲಯದಲ್ಲಿ ನೋಡಿದ್ರೆ ಬೇಕಾದಷ್ಟು ಪೂಜೆಗಳು ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ನಮಗೆ ಆ ಟೈಮೇ ಸಾಲಲ್ಲ. ಇನ್ನೂ ನೋಡಬೇಕು ಅನ್ನಿಸ್ತಾ ಇರುತ್ತೆ. ಇವತ್ತು ಸರಿ, ನಾಳೆನೂ ಸರಿ. ತುಂಬಾ ವಿಶೇಷತೆ ಅಂದರೆ ಆ ತಾಯಿ ನಮ್ಮಮ್ಮ ಮಾಂಚಾಲಮ್ಮನವ್ರಿಗೂ ಸರಿ, ವಾದೀಂದ್ರ ಸ್ವಾಮಿಗೂ ಸರಿ, ರಾಯರಿಗೂ ಸರಿ ತುಂಬಾ ವಿಶೇಷತೆ. ಅಷ್ಟು ವಿಶೇಷತೆ ಇರುತ್ತೆ. ಖಂಡಿತ ಎಲ್ಲರೂ ಹೋಗಿ ಆ ಭಗವಂತನ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿರೋಂಥ ಅಕ್ಷಯ ತೃತೀಯಿಂದ ಎಲ್ಲ ದರಿದ್ರ ಕಷ್ಟಗಳು ದೂರ ಆಗಿ ನಿಮಗೆ ಆ ಭಗವಂತ ಅಕ್ಷಯ ಪಾತ್ರೆ ಕೊರೆ ಇಲ್ದಿರ ನಿಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣ. ಎಸ್ ಅಮ್ಮ, ಇವತ್ತು ಅಕ್ಷಯ ತೃತೀಯ ದಿನ ಅಂದರೆ ಇವತ್ತಿನ ದಿನ ಸ್ಟಾರ್ಟ್, ಅಂದರೆ ಇವತ್ತಿಂದ ನಾಳೆವರೆಗೂ ಅಕ್ಷಯ ತೃತೀಯ ಇರೋದು. ಆದರೆ ಇವತ್ತಿನ ಬೆಳಗ್ಗೆಯಿಂದ ನಾಳೆವರೆಗೂ ಅಂದರೆ ಅಕ್ಷಯ ತೃತೀಯ ಮುಗಿಯೋವರೆಗೂ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು, ಅಂದರೆ ಒಳ್ಳೆ ಕೆಲಸ ಮಾಡಬೇಕು, ಯಾವುದು ಅಂದರೆ ಶುಭ ಅಶುಭ ಅಂತ ಇರುತ್ತಲ್ಲ. ಸೊ ಅದರಲ್ಲಿ ನಮಗೆ ಇವಾಗ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡಿ. ನೋಡಿ, ಯಾವಾಗ್ಲೂ ನಮಗೆ ಅಶುಭ ಅನ್ನೋಂಥದ್ದೇನು, ಅಶುಭ ಅಂದರೆ ನಾವು ಹೋಗೋ ಕಾರ್ಯ ಸಕ್ಸಸ್ ಆಗಲ್ಲ. ಇವಾಗ ಅಲ್ಲಿಗೆ ಹೋಗ್ತೀವಿ ಅಂತ ಅಂದರೆ, ಇವಾಗ ಒಂದು ಹೆಣ್ಣು ನೋಡೋಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಆ ಹೆಣ್ಣು ನೋಡೋಕ್ಕೆ ಹೋದಾಗ ಆ ಎಲ್ಲ ಕಾರ್ಯನೂ ಶುಭದಿಂದ ನಡೀತು ಅಂದರೆ ಅದು ಸಕ್ಸಸ್ಸೇ. ಸಪೋಸ್ ಹೋಗೋಂಥ ಸಮಯದಲ್ಲಿ ಮನಸ್ಸು ಏನೋ ಒಂಥರ ಅಲೆ ಆಗುತ್ತೆ, ಇಲ್ಲ ಅಂತಂದರೆ ಏನೋ ಒಂಥರ ಆಗುತ್ತೆ ಅಂದರೆ ಖಂಡಿತ ಹೋಗಬಾರ್ದು, ಅದು ಕಾರ್ಯ ಸಕ್ಸಸ್ ಆಗಲ್ಲ. ಅದೇ ರೀತಿ ಏನಕ್ಕೆ ಇದು ಮಾಡಬಾರ್ದು,
ಏನು ನಮಗೆ ಅನುಕೂಲತೆ ಇದ್ದರೆ ಮಾತ್ರನೇ ಶುಭ ಕಾರ್ಯ ಮಾಡಬೇಕು, ಅನುಕೂಲತೆ ಇಲ್ಲ ಅಂದರೆ ಅಶುಭ ಕಾರ್ಯ ಮಾಡಬಾರ್ದು. ಅಶುಭ ಅಂದರೆ ನಮಗೆ ಯಾವುದೂ ಸಕ್ಸಸ್ ಆಗೋದಿಲ್ಲ, ಶುಭ ಅಂದರೆ ಎಲ್ಲನೂ ಸಕ್ಸಸ್ ಆಗುತ್ತೆ. ನೋಡಿ, ಅಶುಭ ಅನ್ನೋಂಥದ್ರಲ್ಲೇನು ನಮ್ಮ ಮನಸ್ಸೇ ಕಾರಣ. ಹಾಗಾಗಿ ಅಶುಭ ಅನ್ನೋದು ಯಾವುದ್ರಲ್ಲೂ ಬರಲ್ಲ. ನಮ್ಮ ಮನಸ್ಸಿಂದ ನಾವು ನೆನೆಸೋದನ್ನು ಕರೆಕ್ಟಾಗಿದ್ದರೆ ಸಾಕು, ಅದನ್ನು ಶುಭ ಕಾರ್ಯನೇ ಆಗುತ್ತೆ. ಹಾಗಾಗಿ ಯಾವುದು ಮಾಡಬಾರ್ದು ಮಾಡಬೇಕು ಅನ್ನೋದು ಏನೂ ಇಲ್ಲ. ಇವತ್ತಿನ ದಿವಸ ಎಲ್ಲ ಕಾರ್ಯನೂ ಒಳ್ಳೆಯ ಕಾರ್ಯನೇ. ನಾವು ಮನಸ್ಸಿಂದ ಮಾಡೋ ಅಂಥದ್ದು ಶುಭ ಕಾರ್ಯ ಎಲ್ಲನೂ ಸಕ್ಸಸ್ ಆಗುತ್ತೆ. ಆ ರೀತಿ ಅದು ಬೇರೆ ಇದು ಬೇರೆ ಅನ್ನೋಂಥದ್ದು ಯಾವುದೂ ಇಲ್ಲ. ಎಲ್ಲನೂ ನಮ್ಗೇನು ಬೇಕೋ ಎಲ್ಲನೂ ಗಳಿಸ್ಕೋಬೋದು. ಅದೇ ರೀತಿ ಭೂಮಿ ರಿಜಿಸ್ಟ್ರೇಷನ್ ಸಹ ಇವತ್ತು ಮಾಡೋ ಅಂಥವ್ರು ಇರ್ತಾರೆ. ಯಾಕೆ ಅಂತಂದರೆ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅಂತ ಅಂದ್ರೂ ನ್ಯಾಯ ರೀತಿ ಸತ್ಯ ಧರ್ಮದಿಂದ ಬಳಸ್ಕೋಬೇಕು. ಅದೇ ರೀತಿ ಒಂದು ಕುಬೇರನಿಂದ ನಾವು ಪಡ್ಕೊಂಡಿರೋ ಅಂಥದ್ದು ಅಕ್ಷಯ ಪಾತ್ರೆ ನಮಗೆ ಕೊಟ್ಟಿರೋ ಅಂಥದ್ದು. ಇಷ್ಟು ನೀನು ಕೊಟ್ಟರೆ ನೀನು ಚೆನ್ನಾಗಿರ್ತೀಯ ಅಂತ ಭಗವಂತನಿಗೆ ಗೊತ್ತಿರುತ್ತೆ. ಅದು ಕೊಟ್ಟಿದ್ದನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಇವತ್ತು ನೋಡಬೇಕು. ಅಶುಭ ಅನ್ನೋಂಥದ್ದೇನು? ಅಶುಭ ಅಂದರೆ ನಮ್ಮ ಮನಸ್ಸು ಯಾವಾಗಲೂ ಒಂದು ಭಾರವಾಗಿ, ಅದೇ ರೀತಿ ಒಬ್ಬರನ್ನ ನೋಡೋ ಅಂಥ ಒಂದು ನೋಟದಲ್ಲಿ, ಅದೇ ರೀತಿ ನಾವು ಮಾಡೋ ಅಂಥ ಒಂದು ಕೆಟ್ಟ ವಿಷಯಗಳಲ್ಲಿ ಅಶುಭ ಅಂತ ಹೇಳ್ಬೋದು. ಅದನ್ನೆಲ್ಲ ಸರಿಪಡಿಸ್ಕೊಂಡು ಶುಭದಿಂದ ಎಲ್ಲನೂ ಒಂದು ಶುಭ ಆಗಲಿ ಅಂತ ಆರೈಕೆ ಮಾಡ್ತೀನಿ. ಅದೇ ರೀತಿ ಅಕ್ಷಯ ತೃತೀಯ ಶುಭಾಶಯಗಳು ಎಲ್ಲರಿಗೂ, ನಮ್ಮ ಕನ್ನಡ ನಾಡಿನ ಜನತೆ ಎಲ್ಲರಿಗೂ ಅಕ್ಷಯ ತೃತೀಯ ದಿನ ಶುಭಾಶಯಗಳು. ಕಾರಣ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಏನಕ್ಕೋಸ್ಕರ ಹೀಗೆ ಹೇಳಿದೆ ಫಸ್ಟೇ ಹೇಳಲಿಲ್ಲ ಅಂದರೆ, ನೋಡಿ, ಯಾವಾಗಲೂ ಒಂದು ವಿಷಯ ಇದೆ ಅಂದರೆ ಆ ವಿಷಯದ ಬಗ್ಗೆ ತಿಳ್ಕೊಂಡಾದಮೇಲೆ ಒಂದೊಂದು ವಿಷಯನೂ ಹೇಳ್ತಾ ಹೋದ್ರೇ ಅದಕ್ಕೊಂದು ದಾರಿನೂ ಇರುತ್ತೆ, ನಮಗೆ ಮಾರ್ಗನೂ ಸಿಗುತ್ತೆ. ಖಂಡಿತ. ಗುರುವೇ ಶರಣು. ಎಸ್ ಅಮ್ಮ, ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ತುಂಬ ಅಕ್ಷಯ ತೃತೀಯ ಬಗ್ಗೆ ತುಂಬ ಅದ್ರ ಬಗ್ಗೆ ತಿಳ್ಕೊಳ್ಳೋದಿದೆ ನಮಗೆ, ವಿಚಾರದ ಬಗ್ಗೆ. ಇನ್ನು ಹೇಳೋದಾದ್ರೆ ಅಕ್ಷಯ ತೃತೀಯ ದಿನ ಅಂದರೆ ಬಂಗಾರಕ್ಕೂ ಮತ್ತು ಅಕ್ಷಯ ತೃತೀಯಕ್ಕೂ ಏನು ನಂಟಿರೋದು ಅಂದರೆ ಯಾಕೆ ತಗೋಬೇಕು ಅನ್ನೋದು? ಅದೇ ನೋಡಿ, ಏನಿಲ್ಲ, ಇವಾಗ ಕುಬೇರನ ಸ್ಟೋರಿ ನಾನು ಹೇಳಿದೆ ಆಲ್ರೆಡಿ. ಏನು ಅಂತ, ಕುಬೇರನಿಗೆ ಇವತ್ತು ಅವ್ರ ಕೈಗೆ ಬಂದು ಸೇರಿದ್ದೆ ಎಲ್ಲ ಆಸ್ತಿ ಅಂತಸ್ತಿ ಎಲ್ಲನೂ ಬಂದು ಸೇರಿಬಿಡ್ತು. ಇವಾಗ ತಗೊಳ್ಳಿ, ತಿರುಪತಿ ಸ್ವಾಮಿ ವೆಂಕಟೇಶ್ವರನಿಗೆ ಸಾಲ ಕೊಟ್ಟಿರೋದೇ ಅವ್ರು ತಾನೆ. ಹಾಗಾಗಿ ಅಷ್ಟು ಅವ್ರ ಹತ್ರ ಇದೆ, ಬೇಕಾದಷ್ಟಿದೆ. ಈ ಪ್ರಪಂಚನೇ ಅವ್ರದ್ದು ಅಂತ ಇಟ್ಕೊಬಿಡಿ. ಹಾಗಾಗಿ ಅವ್ರಿಗೆ ಅವ್ರ ಹತ್ರ ಎಲ್ಲ ಕಳ್ಕೊಂಡಿದ್ದು ಬಂದು ಇವತ್ತು ಸೇರಿದ್ದಕ್ಕೆ ಆ ಸ್ವರ್ಣ ತಗೊಂಡ್ರೆ ತುಂಬ ವಿಶೇಷತೆ. ನಾವು ಒಂದು ಕುಬೇರನಿಗೆ ಸಮಾನನೇ ಅನ್ನೋ ಅಂಥದ್ದು ಒಂದು ಹೇಳ್ತಾರೆ. ಅದಕ್ಕೋಸ್ಕರ ಅದು ತೊಗೊತಾರೆ ಅಷ್ಟೇ, ಬೇರೆ ಏನಿಲ್ಲ. ನಾವು ಇಷ್ಟ ಇದ್ದರೆ ತೊಗೋಬೋದು, ಖಂಡಿತ ತೊಗೊಳ್ಳೇಬೇಕು ಅನ್ನೋ ಅಂಥದ್ದು ಏನಿಲ್ಲ. ಖಂಡಿತ ತೊಗೊಳ್ಳೇಬೇಕು ಅನ್ನೋಂಥದ್ದೇನಿಲ್ಲ. ಒಬ್ಬೊಬ್ಬರು ಹೇಳ್ತಾರೆ ಇವತ್ತಿನ ದಿವಸ ತೊಗೋಬಾರ್ದು ಅಂತಲೂ ಸಹ ಹೇಳ್ತಾರೆ. ಆಗ ಎರಡೂ ಇಲ್ಲ. ಖಂಡಿತ ತೊಗೋಬೇಕು ಅಂತ ಮನಸ್ಸಿದ್ರೆ ತೊಗೋಬೋದು, ಇಲ್ಲ ನಮ್ಮ ಕೈಲಿಂದ ತೊಗೊಳಕ್ಕಾಗಲ್ಲ ಅಂತ ಇರೋರು ಖಂಡಿತ ತೊಗೊಳೋದು ಬೇಕಾಗಿಲ್ಲ, ಇನ್ನೊಂದು ದಿವಸ ಸಹ ತೊಗೋಬೋದು. ಆದರೆ ಇವತ್ತು ತುಂಬ ಶ್ರೇಷ್ಠತೆ ಆಗಿದ್ದ ದಿನದಿಂದ ಇರೋದ್ರಿಂದ ತೊಗೊಂಡ್ರೆ ಒಳ್ಳೆಯದು ಅನ್ನೋಂಥದ್ದು ಸಹ ಇದೆ. ಖಂಡಿತ ತೊಗೊಳ್ಳಿ. ಎಲ್ಲರೂ 1,000ನೇನೋ 10,000ನೂ ಸಹ ತೊಗೊಳ್ಳಿ, ಹಾಕ್ಕೊಳ್ಳಿ. ಹೆಣ್ಮಕ್ಳೆಲ್ಲ ಹಾಕ್ಕೊಂಡು ದೇವಸ್ಥಾನಗಳಿಗೆ ಹೊಸ ಹೊಸ ರೇಷ್ಮೆ ಸೀರೆಗಳನ್ನ ಉಟ್ಕೊಂಡು ಖಂಡಿತ ಭಗವಂತನ ದರ್ಶನ ಮಾಡಿ ಬಂದು ತಾಯಿ ತಂದೆ ಆಶೀರ್ವಾದ ತೊಗೊಳ್ಳಿ. ದೊಡ್ಡವರಾಗಿದ್ದರೆ ಆಶೀರ್ವಾದ ತೊಗೊಳ್ಳಿ, ಚಿಕ್ಕವರಾದರೆ ಆಶೀರ್ವಾದ ಮಾಡಿ, ಒಳ್ಳೆ ಮನಸ್ಸಿಂದ ಮಾಡಿ. ಅದೇ ರೀತಿ ಏನಾದರೂ ಅವ್ರಿಗೆ ಹಣ ಕೊಟ್ಟು ಆಶೀರ್ವಾದ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಎಸ್ ಅಮ್ಮ, ಇನ್ನು ಒಂದು ಕರೆ ಇದೆ, ಮಾತಾಡ್ಸೋಣ. ಓಕೆ. ಹಲೋ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಮ್ಮ? ನಾವು ಹಿರಿಯೂರು ತಾಲೂಕು ಗೌನಹಳ್ಳಿ ಅಂತ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಸುಮಾ ಅಂತ. ಎಸ್ ಅಮ್ಮ, ಮಾತಾಡಿ. ಗುರು ಮಾತಾಡಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ. ನಮಸ್ತೆ ಅಮ್ಮ. ಹೇಳಿ. ಏನಿಲ್ಲಮ್ಮ, ನನ್ನ ಮಗಳು ನೀಟಿಗೆ ಲಾಂಗ್ ಟರ್ಮಿಗೆ ಹೋಗಿದ್ದಾಳೆ. ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ, ಕೇಳಿಸ್ತಾ ಇಲ್ಲ. ನೀಟು ಲಾಂಗ್ ಟರ್ಮಿಗೆ ಹೋದಾಳೆ ನನ್ನ ಮಗಳು. ಓದಿದ್ದು ನೆನ್ಪಿಗೆ, ಎಷ್ಟು ಓದಿರೋ ನೆನ್ಪಿಗಿರಲ್ಲ ಅಂತಾಳೆ. ಏನ್ ಮಾಡ್ಬೇಕು ಅಂತ ಎಕ್ಸಾಮ್ ಬರ್ದಿದ್ದಾರೆ, ಬಟ್ ಓದ್ತಿರೋದು ಏನು ನೆನಪಾಗ್ತಾ ಇಲ್ಲ. ಓದೋದೇನೋ ಚೆನ್ನಾಗೇ ಓದ್ತಾ ಇದ್ದಾರೆ. ಓದ್ತಾಳೆ, ಚೆನ್ನಾಗೇ ಓದ್ತಾಳೆ. ಎಕ್ಸಾಮಿಗೆ ಕೂತಾಗ ನೆನ್ಪಿಗೆ ಬರಲ್ಲ ಅಂತ ಹೇಳ್ತಾಳೆ. ಇದು ಫಸ್ಟ್ ಟೈಮ್ ಎಕ್ಸಾಮ್ ಇಲ್ಲಮ್ಮ, ಸೆಕೆಂಡ್ ಟೈಮ್ ಬರಿತಾ ಇದ್ದಾರೆ. ಸೆಕೆಂಡ್ ಟೈಮು. ಅದೇನೆ, ಸೆಕೆಂಡ್ ಟೈಮ್ ಬರಿತಾ ಇದ್ದಾರೆ. ಮನಸ್ಸಲ್ಲಿ ಸ್ವಲ್ಪ ತಳಮಳ ಭಯ ಇದೆ ಅಮ್ಮ. ಆ ಭಯ ಇರಬಾರ್ದು, ಆ ಭಯ ಇರಬಾರ್ದು. ತಳಮಳ ಅಂತ ಏನು ಹೇಳೋದು, ಒಂದು ಟೆನ್ಷನ್ ಇದ್ದೇ ಇದೆ ಆ ಮಗುಗೆ.
ಖಂಡಿತ ಆ ಥರ ಇರಬಾರ್ದು. ಏನಮ್ಮ? ಒಂದು ಟೆನ್ಷನ್ ಥರ ಇದೆ ಮನಸ್ಸಲ್ಲಿ, ಭಯ ಇದೆ, ಭಯ. ಹ್ಮ್. ಆ ಭಯನ ಹೋಗಿಸ್ಬೇಕು. ನೀವು ಬನ್ನಿ ನನ್ನ ಹತ್ರ ಬನ್ನಿ, ಒಂದು ಯಂತ್ರ ಕೊಡ್ತೀನಿ ತಗೊಂಡೋಗಿವ್ರಂತೆ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ ಅಮ್ಮ. ನೀವು ನನ್ನ ನಂಬರ್ ತಗೊಂಡು ಇದು ಪೋಸ್ಟಿಗೆ ನಾವು ಇದನ್ ಕೊಡ್ತೀವಿ, ಅಡ್ರೆಸ್ ಕೊಡ್ತೀವಿ, ಅದೇನು ಚಾರ್ಜ್ ಕೊಡ್ತೀವಿ. ಹೇಳಿ ಹಾಕಕ್ಕಾಗುತ್ತಾ? ಏನಮ್ಮ? ಓಕೆ ಓಕೆ, ಹಾಕ್ತೀನಿ ಕಳಿಸ್ಕೊಡ್ತೀನಿ ಬಿಡಿ. ನಂಬರು ಅಡ್ರೆಸ್ ಎಲ್ಲ ಕೊಡ್ತೀವಿ ಅಮ್ಮ, ಅದೇನ್ ಚಾರ್ಜ್ ಹೇಳ್ರಿ, ನಾವು ಕೊಡ್ತೀವಿ. ಸರಿಮ್ಮ, ಸ್ವಲ್ಪ ಸಾಲ ಆಗ್ಬೇಕಷ್ಟೇ. ಸರಿ ಕಳಿಸ್ಕೊಡ್ತೀನಿ, ಯಂತ್ರನೂ ಕಳಿಸ್ಕೊಡ್ತೀನಿ. ಮುಂದಿನ ತಿಂಗಳು ಮೇ 3ಕ್ಕೆ ಎಕ್ಸಾಮ್ ಇದೆ. ಎಷ್ಟು ಯಾವ ಡೇಟ್ ಅಮ್ಮ? ಯಾವ ಡೇಟ್ ಅಮ್ಮ? 3ನೇ ತಾರೀಕು ಮೇ 3ನೇ ತಾರೀಕು ಎಕ್ಸಾಮ್ ಇದೆ. ಎಕ್ಸಾಮ್ ಇದೆ, ಅದು ಅಷ್ಟರೊಳಗಡೆ ನೀವು ಮಾಡ್ಕೋಬೇಕಮ್ಮ. ನನಗೆ ಒಂದು 12 ಗಂಟೆ ಕಾಲ್ ಮಾಡಿ ಅಮ್ಮ. ಅಮ್ಮ ಅದೇ ಅಡ್ರೆಸ್ ಕಳಿಸ್ಬೇಕಾ? 12 ಗಂಟೆ ಕಾಲ್ ಮಾಡಿ, ಏನು ವಿಷಯ ಅನ್ನೋದೆಲ್ಲ ನಾನು ತಿಳಿಸಿದ್ಮೇಲೆ ನೀವು ಕೇಳಿ ಅಮ್ಮ. ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ ಇಲ್ಲಿ ಕರೆ ಮಾಡಿ, ನೇರವಾಗಿ ಮಾತನಾಡಿ ಅಂತ ನಂಬರ್ ಬರುತ್ತಲ್ಲ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಕರೆ ಮಾಡಿ, ಆಮೇಲೆ ಗುರು ಮಾತಾಡೋ ಜೊತೆ ಮಾತಾಡಿ, ಲೈವ್ ಆಗಿ ಮಾತಾಡ್ಬೋದು, ಪರ್ಸನಲ್ ಆಗಿ ಸಿಗ್ತಾರೆ ನಿಮ್ಮನ್ನ. ಆಯ್ತು ಅಮ್ಮ. ಧನ್ಯವಾದಗಳು ಅಮ್ಮ. ಎಸ್ ಅಮ್ಮ, ಇವತ್ತು ನೀಟ್ ಎಕ್ಸಾಮ್ ಅದು ಫಸ್ಟ್ ಟೈಮ್ ಹೋಗಿದೆ, ಇವಾಗ 2ನೇ ಟೈಮ್ ಬರಿತಾ ಇದ್ದಾರೆ. ಫಸ್ಟ್ ಟೈಮು ಸಹ ಭಯದಿಂದನೇ ಹೋಗಿರೋದು. ಯಾವಾಗಲೂ ನೋಡಿ ಚೆನ್ನಾಗಿ ಓದೋ ಅಂಥವ್ರಿಗೆ ಒಂದು ಭಯ ಇದ್ದೇ ಇರುತ್ತೆ. ನಾನು ಚೆನ್ನಾಗಿ ಬರೆದಿದ್ದೀನಿ ಆದ್ರೂ ಮಾರ್ಕ್ ಬರುತ್ತಾ ಇಲ್ವಾ, ನಾನು ಫೇಲ್ ಆಗಿಬಿಡ್ತೀನೋ ಅನ್ನೋ ಆ ಭಯದಿಂದನೇ ಖಂಡಿತ ನೆಗೆಟಿವ್ಸ್ ಯಾವಾಗ ಬರುತ್ತೋ ನಮ್ಮನ್ನು ಅದಕ್ಕೆ ಮುಂದೆ ಕಾಲಿಡೋಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಯಾವಾಗಲೂ ಒಂದು ಓದೋ ವಿಷಯದಲ್ಲಾಗಲಿ, ಏನೇ ಒಂದು ಸಾಧಿಸಬೇಕು ಅನ್ನೋ ವಿಷಯದಲ್ಲಿ ಧೈರ್ಯದಿಂದ ಇರಬೇಕು. ಧೈರ್ಯದಿಂದ ಸಾಧಿಸಿದ್ರೆ ಖಂಡಿತ ಯಾವುದೂ ಸಕ್ಸಸ್ಸೇ. ಹಾಗಾಗಿ ಎಂಥದ್ದೇ ಆಗಿರಲಿ ಧೈರ್ಯದಿಂದ ಮಾಡಿ, ನಂಬಿಕೆಯಿಂದ ಮಾಡಿ. ಫಸ್ಟು ಆ ಭಗವಂತನ ಮೇಲೆ ನಂಬಿಕೆ ಬರಬೇಕು, ಭಕ್ತಿಯಿಂದ ಪೂಜೆ ಮಾಡಿ. ಈ ಥರ ನಾನು ಮಾಡ್ತಾ ಇದ್ದೀನಿ, ಈ ಥರ ಮಾಡಿದ್ದಕ್ಕೆ ನನಗೆ ಮಾಡ್ತಾ ಇರೋದ್ರಿಂದ ನನಗೆ ಖಂಡಿತ ಅದರಿಂದ ನನಗೆ ಸಾರ್ಥಕ ಆಗಬೇಕು ಅಂತ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಕೊಂಡು ಅವ್ರು ವೀಣೆ ಇಟ್ಕೊಂಡಿದ್ದಾರೆ ನೋಡಿ. ವೀಣೆ ಇಟ್ಕೊಂಡಿರೋ ಅಂಥ ಫೋಟೋನ ಇಟ್ಟು ಪೂಜೆ ಮಾಡಿ, ಆ ಸರಸ್ವತಿ ಕಲ್ವಿ ಜ್ಞಾನ ಖಂಡಿತ ಬರುತ್ತೆ ನಿಮಗೆ. ಒಳ್ಳೆಯದಾಗಲಮ್ಮ. ನಾನು ಪ್ರಾರ್ಥನೆ ಮಾಡ್ತೀನಿ, ಸಂಕಲ್ಪ ಮಾಡ್ತೀನಿ. ಖಂಡಿತ ನಿಮ್ಮ ನಂಬರು ಸಹ ಇವಾಗ ತೊಗೊಂಡು ನಿಮಗೆ ನಾನೇ ಕಾಲ್ ಮಾಡ್ತೀನಿ. ಏಕೆ ಅಂತ ಅಂದರೆ ಮಗ ನೀಟ್ ಎಕ್ಸಾಮ್ ಬರಿಬೇಕು 3ನೇ ತಾರೀಕು ಅಂತ ಹೇಳಿದ್ದಾರೆ. 3 ಅನ್ನೋದು ಗುರು ಅಂತ ಹೇಳ್ತಾರೆ. ಆ ಗುರು ಅನುಗ್ರಹ ಸದಾಕಾಲ ಇರಲಮ್ಮ. ನೋಡಿ, ಅವ್ರು ಫೋನ್ ಮಾಡಿದ್ದಾರೆ, ಗುರು ಹತ್ರ ನಾನು ಗುರು ಪ್ರೋಗ್ರಾಮ್ ಮಾಡೋ ಇದಕ್ಕೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಈ ಟೈಮ್ ಖಂಡಿತ ನೀನು ಪಾಸ್ ಆಗ್ತೀಯಮ್ಮ, ನೋಡ್ತಾ ಇರ್ತೀರಾ. ಖಂಡಿತ ನೀವು ಬರೆದಿಟ್ಕೊಳ್ಳಿ, ಖಂಡಿತ ಪಾಸ್ ಆಗ್ತೀರಾ. ನೀವು ಒಂದು ನೀಟ್ ಎಕ್ಸಾಮಲ್ಲಿ ಫಸ್ಟ್ ಬರಬೇಕು ಅನ್ನೋ ನನ್ನ ಆಶೀರ್ವಾದ ಸದಾಕಾಲ ನಿಮಗೂ ಇರಲಿ. ಅದಕ್ಕಿಂತ ರಾಘವೇಂದ್ರ ಸ್ವಾಮಿ ಅನುಗ್ರಹ ಸಂಕಲ್ಪ ಅವರ ಆಶೀರ್ವಾದ ನಿಮಗಿರ್ಲಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ